ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರೂಪಾ ಸೋಮಶೇಖರ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಭೀಮ್ನ ಅಮಾವಾಸ್ಯೆ. ಯೂಶ್ವಲಿ ಎಲ್ಲರ ಮನೆಯಲ್ಲೂ ಭೀಮ್ನ ಅಮಾವಾಸ್ಯೆ ಪೂಜೆ ಮಾರ್ನಿಂಗೇ ಮಾಡಿರ್ತೀರಲ್ಲ. ನಮ್ಮ ಮನೆ ಕೂಡ ಮಾರ್ನಿಂಗೇ ಮಾಡ್ತಾಯಿದ್ದೀನಿ. ಯಾಕಂದರೆ ಮಕ್ಳಿಗೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಕೂಡ ಇದೆ. ಯೂಶ್ವಲಿ ಸ್ಯಾಟರ್ಡೇ ಮಾಡ್ತಾಯಿದ್ರು ಪೇರೆಂಟ್ಸ್ ಮೀಟಿಂಗು. ಬಟ್ ಟೀಚರ್ಸ್ಗೆಲ್ಲ ಸ್ಯಾಟರ್ಡೇ ಏನೋ ಮೀಟಿಂಗ್ ಇತ್ತಂತ ಇವತ್ತು ಮಾಡಿದ್ದಾರೆ. 12 o'clockವರೆಗೂ ಇರುತ್ತೆ ಮೀಟಿಂಗು. ಹೋಗಬೇಕು. ಸೊ ಮನೇಲೂ ಬೇಗ ಬೇಗ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಭೀಮ್ನ ಅಮಾವಾಸ್ಯೆ ಪೂಜೆ ಅಂದರೆ ಎಲ್ಲರಿಗೂ ಗೊತ್ತು. ಗಂಡನ ಪೂಜೆ ಮಾಡೋದು, ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡೋದು ಅಂತ ಗೊತ್ತು. ಮಾಡಿ ಏನಾದ್ರು ಸ್ವೀಟ್ ಮಾಡಿದ್ರೆ ಒಳ್ಳೆಯದು. ನಾನು 15 ವರ್ಷ ಆಯಿತು ನಮ್ಮ ಮದುವೆ ಆಗಿ. ಪ್ರತಿ ವರ್ಷ ಕೂಡ ನಾನು ಮನೇಲಿ ಭೀಮ್ನ ಅಮಾವಾಸ್ಯೆ ಪೂಜೆ ಮಾಡ್ತೀನಿ. ಬಿಕಾಸ್ ನಾವು ಹಸ್ಬೆಂಡ್ಗೆ ವರ್ಷದಲ್ಲಿ ಒಂದು ದಿವಸ ಅಲ್ವಾ ಪಾದ ಪೂಜೆ ಮಾಡೋದು. ಪ್ರತಿ ದಿವಸ ಮಾಡಿದ್ರೂ ಏನು ತೊಂದರೆ ಇಲ್ಲ, ಬಟ್ ಯಾರೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅವ್ರಿಗೋಸ್ಕರ ಅಂತ ನಾವು ಟೈಮ್ ಕೊಡೋದು ವರ್ಷಕ್ಕೆ ಒಂದೇ ದಿವಸ. ಬೇರೆ ಎಲ್ಲ ಹಬ್ಬಗಳು, ದೇವ್ರ ಪೂಜೆ ನಮಗೆ ಹೆಂಗೆ ಅನಿಸುತ್ತೋ ಆ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾಯಿರ್ತೀವಿ. ಅವ್ರಿಗೆ ಅಂತ ನಾವು ಟೈಮ್ ಕೊಡೋದು ಭೀಮ್ನ ಅಮಾವಾಸ್ಯೆಯಲ್ಲೇ. ನಾನು ತುಂಬ ಇಷ್ಟಪಟ್ಟು ಪೂಜೆ ಇದನ್ನು ಮಾಡ್ತೀನಿ. ನಮಗೆ ಇದೆಲ್ಲ ಸಂಪ್ರದಾಯ ಇಲ್ಲ, ಮಾಡೋಂಗಿಲ್ಲ, ಆ ಥರ ಏನೂ ಇಲ್ಲ. ನಾನು ಮತ್ತೆ ಕೂಡ ಮಾಡ್ತಾಯಿರಲಿಲ್ಲ. ಬಟ್ ನಾನು ಮದುವೆ ಆಗಿ ಬಂದ ವರ್ಷ ಮಾಡಪ್ಪ ಒಳ್ಳೆಯದು ಅಂತ ಹೇಳಿದ್ರು. ಸೊ ಅವಾಗಿಂದ ಸ್ಟಾರ್ಟ್ ಮಾಡ್ಕೊಂಬಂದಿದ್ದೀನಿ. ಒಬ್ಬೊಬ್ರು ಹೇಳ್ತಾ ಇರ್ತಾರೆ, ಈ ಪೂಜೆ ಮಾಡೋಂಗಿಲ್ಲ, ಆ ಪೂಜೆ ಮಾಡೋಂಗಿಲ್ಲ ನಮ್ಮ ಕಡೆ ಅಂತ. ನನಗನ್ಸಿರೋ ಪ್ರಕಾರ ಆ ಥರ ಎಲ್ಲ ಏನೂ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಇದೆಲ್ಲ ಮಾಡ್ಕೊಂಬಂದಿರೋದು ನಾವೇ ಮನುಷ್ಯರು. ದೇವರೇನು ಹೇಳಿಲ್ಲ ಅಲ್ವಾ, ಇದನ್ನು ಮಾಡಬೇಡ, ನೀನು ಅದನ್ನು ಮಾಡಬೇಡ ಅಂತ. ದೇವರು ಈ ಹಬ್ಬ ಅಂತ ಮೆನ್ಷನ್ ಮಾಡಿರೋದು, ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ ಮಾಡಿರೋದು ಅಂದರೆ ಒಂದೊಂದು ಕಾರಣದಿಂದ ಮಾಡಿರ್ತಾರೆ. ನಮಗೆ ಶಕ್ತಿ ಅನುಸಾರ, ನಮ್ಮ ಭಕ್ತಿ ಅನುಸಾರ ನಾವು ಮಾಡ್ಕೊಂಡು ಹೋಗಬೇಕು ಅಷ್ಟೇ. ನನಗೆ ಅನಿಸೋ ಪ್ರಕಾರ, ನನಗೆ ಅನಿಸಿದ್ದನ್ನು ಹೇಳ್ತಾಯಿದ್ದೀನಿ ಅಷ್ಟೇ. ನಮ್ಮ ಮನೇಲಂತೂ ಇವತ್ತಿನ ಪೂಜೆ ಎಲ್ಲ ಚೆನ್ನಾಗಾಯಿತು. ಬೇಗ ಬೆಳಗ್ಗೆನೇ ಎಲ್ಲ ಪೂಜೆ ಮುಗೀತು. ಯಾಕಂದರೆ ಮಕ್ಕಳು ಮನೆಯಲ್ಲೇ ಇದ್ರಲ್ವ. ಸ್ಕೂಲಿಗೆ ಹೋಗಿದ್ರೆ ಸ್ವಲ್ಪ ನನಗೂ ಹರಿಬರಿಯಾಗಿರೋದು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಪೂಜೆ ಎಲ್ಲ ಮುಗಿಸ್ಬೇಕು ಅಂತ. ಇವತ್ತು ಮಕ್ಕಳು ಮನೇಲಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು, ಸೊ ಅದಕ್ಕೆ ಏನೋ ಅಷ್ಟು ಹರಿಬರಿ ಅನಿಸ್ಲಿಲ್ಲ. ಒಂಥರ ಇವತ್ತೇನೋ ಅಂತ ಗೊತ್ತಿಲ್ಲ, ಒಂಥರ ಪೀಸ್ಫುಲ್ಲಾಗಿ ಹೋಯಿತು ದಿನ ಎಲ್ಲ. ಚೆನ್ನಾಗಿತ್ತು, ಖುಷಿಯಾಗಿತ್ತು. ನನಗೆ ಹಸ್ಬೆಂಡ್ಗೆ ಸ್ವಲ್ಪ ಇದೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಒಂಥರ ಅವ್ರಿಗೆ ಶೈ ಫೀಲಿಂಗು. ಆದರೂ ನಾನು ಬಿಡೋಲ್ಲ, ಅವ್ರೇನು ಹೇಳಿದ್ರು ವರ್ಷ ಈ ಪೂಜೆ ಅಂತೂ ಮಾಡಿಕೊಂಡೇ ಬಂದಿದ್ದೀನಿ. ಸರಿ, ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನನ್ನ ಹಸ್ಬೆಂಡು ಸ್ವೀಟ್ಸ್ ಕೂಡ ತಂದಿದ್ರು. ಪೂಜೆ ಮಾಡಿದ್ಮೇಲೆ ಒಂದು ಸ್ವೀಟ್ ತಿನ್ನಬೇಕಲ್ವ, ಅದಕ್ಕೆ ಸ್ವೀಟು ತಿಂದ್ವಿ. ಇದೆಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ಕೂಡ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋಗಬೇಕಿತ್ತು. ಹಂಗೆ ಒಂದು ಪೂಜೆ ಎಲ್ಲ ಆದಮೇಲೆ ರೆಡಿಯಾಗಿರ್ತೀವಲ್ವ, ಒಂದು ಫೋಟೋ ವೀಡಿಯೋ ಎಲ್ಲ ಮಾಡಿಕೊಂಡ್ರೆ ಚೆಂದ ಅಲ್ವಾ. ಆಮೇಲೆ ಒಂದು ಮೆಮೊರಿ ಕ್ರಿಯೇಟ್ ಆಗುತ್ತೆ ಅಂತ ಒಂದು ವಿಡಿಯೋ ಕೂಡ ಮಾಡ್ಕೊಂಡ್ವಿ ನಾನು ನನ್ನ ಹಸ್ಬೆಂಡು. ಎಲ್ಲ ಚೆನ್ನಾಗಿತ್ತು ಇವತ್ತು ಭೀಮ್ನ ಅಮಾವಾಸ್ಯೆ. ಇದೆಲ್ಲ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋಗ್ಬೇಕಂತ ಹೇಳಿದ್ನಲ್ಲ, ಸರಿ ನಾವು ಮತ್ತೆ ರೆಡಿಯಾಗಿ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀವಿ. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ. ಫಸ್ಟ್ ರೌಂಡ್ ಟೆಸ್ಟ್ ಮುಗೀತಲ್ಲ ಎಲ್ಲ ಮಕ್ಳಿಗೂ. ನಿಮ್ಮ ಮಕ್ಳಿಗೂ ಮುಗ್ದಿದೆ ಅನಿಸುತ್ತೆ. ಆಗಲೇ ಮೀಟಿಂಗ್ ಕೂಡ ಮುಗ್ದಿರುತ್ತೆ. ಸ್ಯಾಟರ್ಡೇನೇ ಮುಗಿಬೇಕಿತ್ತು ನಾನು ಹೇಳ್ದಂಗೆ. ಬಟ್ ಟೀಚರ್ಸ್ ಎಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಇವತ್ತಿಟ್ಟಿದ್ರು. ಮೇ ಬಿ ಭೀಮ್ನ ಅಮಾವಾಸ್ಯೆ ಇರೋದ್ರಿಂದ ಹಾಫ್ ಡೇ ಏನಾದರೂ ಮಾಡ್ತಿದ್ರೇನೋ ಗೊತ್ತಿಲ್ಲ. ಸೊ ಇವತ್ತು ನಾವು ಹೋದ್ವಿ. ಫಸ್ಟು ನನ್ನ ಮಗಳು, ದೊಡ್ಡ ಮಗಳು ಕ್ಲಾಸ್ಗೆ ಹೋಗಿ ಮೀಟಿಂಗು ಅವಳದೇ ಟೈಮಿಂಗ್ಸ್ ಪ್ರಕಾರ ಕರೆದಿರ್ತಾರೆ. ಸರಿ, ಅವಳು ಮುಗಿಸ್ಕೊಳ್ಳೋಣ ಅಂತ ಹೋದೆ. ಇದೆಲ್ಲ ಅವಳ ಕ್ಲಾಸು ಹೊರಗಡೆ. ಸರಿ, ಇವಾಗ ಮೀಟಿಂಗೆಲ್ಲ ಮುಗಿಸ್ಕೊಂಡೆ. ಚೆನ್ನಾಗಿ ಮಾಡಿದರು ಮಕ್ಕಳು ಎಕ್ಸಾಮು. ಮಾರ್ಕ್ಸ್ ಕೂಡ ಚೆನ್ನಾಗಿ ಬಂದಿದೆ. ಇಲ್ಲಿವರೆಗೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಮುಂದೆ ಹೈಯರ್ ಕ್ಲಾಸ್ಗೆ ಹೋದ್ಮೇಲೆ ಏನು ಅಂತ ಗೊತ್ತಿಲ್ಲ. ನಾನು ಚಿಕ್ಕ ಮಗಳಿಗೆ ಇವಾಗ ಕ್ಲಾಸಿಗೆ ಬಂದಿದ್ದೀನಿ. ಇದು ಚಿಕ್ಕವಳ್ದು ಪ್ರಕೃತಿ ಕ್ಲಾಸು. ಅವ್ರ ಕ್ಲಾಸ್ ಟೀಚರು ಅಲ್ಲಿ ಕೂತಿರೋರು. ಇವರು ಆಲ್ಮೋಸ್ಟ್ ನನ್ನ ಮಗಳು ದೊಡ್ಡವಳಿಗೆ 5th ಇದ್ದಾಗಿಂದ ಇವರೇ ಇದ್ದಾರೆ ಕ್ಲಾಸ್ ಟೀಚರ್. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತು ನನ್ನ ಮಗಳನ್ನ ಒಲಂಪಿಯಾಗೆ ಹಾಕೋಕ್ಕೆ ಇವರೇ ಮೇಡಮ್ಮೇ ಕಾರಣ. ನೀವು ಹಾಕಿ ಮೇಡಮ್, ಅವಳು ಚೆನ್ನಾಗಿ ಓದ್ತಾಳೆ, ಒಲಂಪಿಯಾ ಟೆಕ್ನೋ ಎರಡಿದೆ ಅವ್ರದ್ದು, ಒಲಂಪಿಯಾಗೆ ಹಾಕಿ ಅಂತ ದೊಡ್ಡವಳಿಗೆ ಅವರು ಸ್ವಲ್ಪ ರೆಕಮೆಂಡ್ ಮಾಡಿದರು. ಇವಳಿಗೂ ಕೂಡ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ 6th ಒಲಂಪಿಯಾಡ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡೋಣ. ಮಗಳು ಫ್ರೆಂಡಿಗೆ ಏನೋ ಬರ್ತಡೇ ಇತ್ತಂತೆ. ಸ್ವಲ್ಪ ವಿಶಾಲ್ ಮಠಲ್ಲಿ ಏನೋ ಒಂದು ಬುಕ್ಸ್ ತೊಗೊಬೇಕು ಅವ್ರಿಗೆ ಗಿಫ್ಟ್ಗೋಸ್ಕರ ಅಂದ್ಲು.
ಏನೂ ಜಾಸ್ತಿ ಪರ್ಚೇಸ್ ಮಾಡಿಲ್ಲ. ಅವಳೊಂದು ಬುಕ್ಸ್ ತೊಗೊಂಡ್ಳು, ನಾನೊಂದೆರಡು ಕ್ರೀಮ್ ಬೇಕಿತ್ತು ತೊಗೊಂಡು ಬಂದ್ವಿ. ಬಂದೆ ಕರೆಕ್ಟಾಗಿ ಬರೋ ಟೈಮ್ಗೆ ಸಿಲಿಂಡರ್ ಬಂದಿತ್ತು. ಹಸ್ಬೆಂಡ್ ಫೋನ್ ಮಾಡಿದರು, ಹಂಗೆ ಸ್ವಲ್ಪ ಸಿಲಿಂಡರ್ ಹಾಕ್ಸ್ಕೊಂಬಿಡಮ್ಮ ಅಂತ. ಸರಿ ಸಿಲಿಂಡರ್ ಹಾಕ್ಸ್ಕೊಳ್ಳೋಣ ಅಂತ ಮೇಲ್ಗಡೆ ಇಟ್ಟಿಲ್ಲ ಸಿಲಿಂಡ್ರು, ಕೆಳಗಡೆನೇ ಇಟ್ಟಿದ್ದೀವಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕೆಳಗಡೆನೇ ಮಾಡ್ತಾರಲ್ವ, ಸ್ಟೇರ್ ಕೇಸ್ ಕೆಳಗಡೆ. ನಾವು ಕೂಡ ಅದೇ ಥರ ಕೆಳಗಡೆನೇ ಇಟ್ಟಿದ್ದೀವಿ. ಸಿಲಿಂಡ್ರ್ ಎಲ್ಲ ಹಾಕ್ಸ್ಕೊಂಡೆ. ಸಿಲಿಂಡ್ರ್ ಹಾಕ್ಸ್ಕೊಂಡು ಲಾಕ್ ಮಾಡಿಬಿಟ್ಟು ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಬಟರ್ ಫ್ರೂಟ್ ಇತ್ತು, ಸರಿ ಮಿಲ್ಕ್ ಶೇಕ್ ಮಾಡೋಣ, ಮನೇಲಿ ಮಕ್ಕಳು ಹಸ್ಬೆಂಡ್ ಎಲ್ಲ ಇದ್ರಲ್ಲ ಅಂತ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಮಿಲ್ಕ್ ಶೇಕ್ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಒಂದು ಬಟರ್ ಫ್ರೂಟ್ ತೊಗೊಂಡ್ರೆ 4 ಗ್ಲಾಸಷ್ಟು ಜ್ಯೂಸ್ ಆಗುತ್ತೆ. ಬಿಕಾಸ್ ಅದು ಚಿಕ್ಕದಾಗಿ ಕಾಣಿಸುತ್ತೆ ಅಷ್ಟೇ, ಬಟ್ ಜಾಸ್ತಿ ಆಗುತ್ತೆ ಅದು. ಒಂದು ತೊಗೊಂಡ್ರೆ 4 ಗ್ಲಾಸ್ ಮಾಡ್ಕೋಬೋದು. ಒಂದು ಬಟರ್ ಫ್ರೂಟ್ ತೊಗೊಂಡು ಅದಕ್ಕೆ 3 to 4 ಟೇಬಲ್ ಸ್ಪೂನಷ್ಟು ಶುಗರ್ ಹಾಕ್ಕೋಬೇಕು. ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೊಳ್ಳಿ. 1 ಗ್ಲಾಸಷ್ಟು ಮಿಲ್ಕ್ ಹಾಕಿದ್ದೀನಿ. ಆಮೇಲೆ 1 ಕಪ್ ಅಥವಾ 2 ಕಪ್ಪಷ್ಟು ಐಸ್ ಕ್ರೀಮ್ ಆ್ಯಡ್ ಮಾಡಿದ್ದೀನಿ. ಐಸ್ ಕ್ರೀಮ್ ಒಂದು ಟೈಮ್ ಆ್ಯಡ್ ಮಾಡಿ ನೋಡಿ, ಎಷ್ಟು ಸಕ್ಕತ್ತಾಗಿರುತ್ತೆ ಟೇಸ್ಟ್ ನೋಡಿ. ಆಮೇಲೆ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಒಂದು ಒಳ್ಳೆ ಬಟರ್ ಫ್ರೂಟ್ ರೆಡಿ ಆಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಡಿ, ಗಟ್ಟಿಯಾಗಿರಬೇಕು. ಅದಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ಐಸ್ ಕ್ರೀಮ್ ಹಾಕ್ಕೊಂಡು ಮನೇಲಿ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಹಾಕ್ಕೊಂಡ್ರೆ ನೋಡಿ ಸಕ್ಕತ್ತಾಗಿರೋದು ರೆಡಿ ಆಗುತ್ತೆ. ಮಧ್ಯಾಹ್ನ ಸ್ವೀಟೆಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ಸಂಜೆ ಹಂಗೆ ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ನ ಕೇಳಿದೆ ಏನಾದ್ರು ಸ್ವೀಟ್ ಮಾಡೋಣ ಅಂತ. ಅವ್ರಿಗೆ ಪಾಯಸ ಅಂದರೆ ಸಖತ್ ಇಷ್ಟ. ಒಬ್ಬಟ್ಟೆಲ್ಲ ಅಷ್ಟೊಂದು ಇಷ್ಟಪಡಲ್ಲ ಅವರು, ಪಾಯಸ ಅಂದರೆ ಇಷ್ಟಪಡ್ತಾರೆ. ಸರಿ ಪಾಯಸ ಮಾಡ್ತಾಯಿದ್ದೀನಿ. ಪಾಯಸ ಅಂದರೆ ವಡೆ ಬೇಕೇ ಬೇಕಲ್ವಾ, ಪಾಯಸ ಜೊತೆ ವಡೆ ಇದ್ರೇ ಸಖತ್ತಾಗಿರುತ್ತೆ. ನೋಡಿ ಅದು ವಡೆ ಸಖತ್ ಕ್ರಿಸ್ಪಿಯಾಗಿ ಬಂದಿತ್ತು. ಎಡಿಟಿಂಗ್ ಮಾಡಬೇಕಾದ್ರೆ ನೋಡ್ತಾಯಿದ್ರೆ ಮತ್ತೆ ಒಂದು ಸರಿ ಮಾಡ್ಕೊಳ್ಳೋಣ ಅನಿಸ್ತಾಯಿತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಪಾಯಸ ಕೂಡ ಅಷ್ಟೇ, ತುಂಬ ಸ್ವೀಟ್ ಇರಲಿಲ್ಲ. ಇನ್ನೊಂದೇನೆಂದರೆ ನನ್ನ ಹಸ್ಬೆಂಡ್ಗೆ ಪಾಯಸಕ್ಕೆ ತುಪ್ಪ ಹಾಕಿದ್ರಂತೂ ಇಷ್ಟ ಇಲ್ಲ. ನಾನು ತುಪ್ಪ ಹಾಕ್ತೇನೆ ಚೆನ್ನಾಗಿ ಮಾಡ್ತೀನಿ, ನಮಗೆ ಬೇಕಾದರೆ ತುಪ್ಪ ಹಾಕ್ಕೊತೀನಿ ಅಷ್ಟೇ. ತುಂಬ ಚೆನ್ನಾಗಾಗಿತ್ತು ಪಾಯಸ ಎಲ್ಲ. ಬನ್ನಿ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ. ನೋಡಿ ವಡೆ, ಪಾಯಸ, ಸಾಂಬಾರು ಮತ್ತು ರೈಸು, ಉಪ್ಪಿನಕಾಯಿ, ಇದು ಡ್ರೈ ಫ್ರೂಟ್ಸು ಪಾಯಸಕ್ಕೆ ಹಾಕ್ಕೊಂಡು ತಿನ್ನೋಕ್ಕೆ. ಇಷ್ಟು ಇವತ್ತಿನ ಊಟ. ಇದು ಇವತ್ತು ನಮ್ಮ ಮನೆ ಡಿನ್ನರು. ಊಟ ಎಲ್ಲ ಆಯಿತು, ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮಾಡಿದ ತಕ್ಷಣ ಮಲಗೋದಕ್ಕಾಗಲ್ಲ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಮಕ್ಕಳು ನಾನು ಹಸ್ಬೆಂಡ್ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ನಿಮ್ಗೊಂದು ಒಳ್ಳೆ ವಿಡಿಯೋ ಜೊತೆಲಿ ಬರ್ತೀನಿ. ವರಮಹಾಲಕ್ಷ್ಮಿ ಶಾಪಿಂಗ್ ಜೊತೆಲಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.